ರಾಜ್ಯದ ಕಾಂಗ್ರೆಸ್ನ ಕೆಲ ಶಾಸಕರು ಫಾರಿನ್ ಟ್ರಿಪ್ಪಿಗೆ ಹೋಗಿದ್ರು. ಆ ಶಾಸಕರು ವಿದೇಶಕ್ಕೆ ಹೋದರೆ ತಪ್ಪೇನು ಅಂತ ಹೇಳಿ ಪ್ರಭಾವಿ ಸಚಿವರೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ. ನಾನು ಕೂಡ ಜರ್ಮನಿಗೆ ಹೊರಟಿದ್ದೇನೆ ಎಂದ ಕಾಂಗ್ರೆಸ್ ಸಚಿವ ಎಂಬಿ ಪಾಟೀಲ್. ಶಾಸಕರು ಫಾರಿನ್ ಟೂರಿಗೆ ಹೋದರೆ ತಪ್ಪೇನದರಲ್ಲಿ? ನಾನು ಕೂಡ ಜರ್ಮನಿಗೆ ಹೊರಟಿದ್ದೇನೆ ಎಂದ ಕಾಂಗ್ರೆಸ್ ಸಚಿವ. ವಿದೇಶಕ್ಕೆ ಹೋಗೋದು ಕಮಿಟಿ ಟ್ರಿಪ್, ಅದರಲ್ಲಿ ಯಾವ ರಾಜಕೀಯ ಉದ್ದೇಶವಿಲ್ಲ. ನಾನು ಕೂಡ ಜರ್ಮನಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೆ. ರಾಜಕೀಯ ಉದ್ದೇಶ ಮುಂದಿಟ್ಟು ಪ್ರವಾಸ ಹೋದ್ರೆ ತಪ್ಪೇನು ಅಂತ ಹೇಳಿ ಎಂಬಿ ಪಾಟೀಲ್ ಕೇಳ್ತವ್ರೆ. ವೇಶ್ಯಾವಾಟಿಕೆ ನಡೆಯೋ ಜಾಗದಲ್ಲೊಬ್ಬ ಗಂಡಸು ಪ್ಯಾಂಟ್ ಮೇಲಕ್ಕೆ ಎತ್ಕೊಂಡ್ರೆ ಅಲ್ಲಿ ಡೌಟೇ ಪಡೋದು ಜನ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಿರಬೇಕಾದ್ರೆ ಒಂದಷ್ಟು ಶಾಸಕರು ಫಾರಿನಿಗೆ ಹೋದ್ರೆ ಡೌಟ್ ಪಡದಲ್ಲಿ ಇನ್ನೇನು ಮಾಡ್ತಾರೆ? ಆದರೆ ಎಂಬಿ ಪಾಟೀಲ್ ರವರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಕಮಿಟಿ ಟೂರಿಗೆ ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇದ್ದ ಭಾಗವಾಗಿ ಶಾಸಕರೆಲ್ಲ ಟ್ರಿಪ್ಪಿಗೆ ಹೋದ್ರು ಫಾರಿನಿಗೆ ಅಂತ. ಆದರೆ ರಾಜ್ಯದಲ್ಲಿ ಚರ್ಚೆ ಆಗಿದ್ದೇನು? ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋದ್ರು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡೋದಕ್ಕೆ. ಕಾರಣ ಏನು? ಸುಮ್ಮನೆ ಶಿವರಾತ್ರಿಗೆ ಬರಮಾಡ್ಕೊಳ್ಳೋದಕ್ಕೆ ಆಹ್ವಾನ ಕೊಡೋದಕ್ಕೆ ಹೋದ್ರು ಅಲ್ಲ. ಒಂದು ಕಡೆ ಪವರ್ ಶೇರಿಂಗ್ ಚರ್ಚೆಗಳಾಗ್ತಾ ಇದೆ. ಹೆಂಗಾದ್ರೂ ಮಾಡಿ ಈ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ಹೇಳಿ ಮನುಷ್ಯ ಸ್ವಾಭಾವಿಕ. ಒಬ್ಬ ರಾಜಕಾರಣಿಗೆ ಇರಲೇಬೇಕಾದಂತಹ ಆಸೆ, ಹಂಬಲ, ಕನಸು, ಇಂಗಿತ ಎಲ್ಲವೂ ಡಿ.ಕೆ. ಶಿವಕುಮಾರಿಗಿದೆ. ಅದರ ಭಾಗವಾಗಿ ಕನ್ವಿನ್ಸ್ ಮಾಡೋದಕ್ಕೆ ಹೋದ್ರು ಡೆಲ್ಲಿಗೆ. ಇನ್ನೇನು ಸಿಎಂ ಬದಲಾಗ್ತಾರೆ ಅನ್ನೋ ಚರ್ಚೆ ರಾಜ್ಯದಲ್ಲಿ ಬಹಳಷ್ಟು ಒಂದು ಸಂಚಲನಾತ್ಮಕವಾಗಿ ಚರ್ಚೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಡಿ.ಕೆ. ಬೆಂಬಲಿಗ ಶಾಸಕರು ಫಾರಿನಿಗೆ ಹೋಗ್ತಾರೆ ಅಂದರೆ ಜನ ಚರ್ಚೆ ಮಾಡೇ ಮಾಡ್ತಾರೆ. ವಿದೇಶಕ್ಕೆ ಹೋಗೋದು ತಪ್ಪಲ್ಲ. ಯಾವ ಸಂದರ್ಭದಲ್ಲಿ ಹೋದ್ರಿ ಅನ್ನೋದೇ ತಪ್ಪು. ಯಾವ ಸಂದರ್ಭದಲ್ಲಿ ವಿದೇಶಕ್ಕೆ ಹೋದ್ರಿ ಅನ್ನೋದೇ ಪ್ರಶ್ನೆ. ಅದರಲ್ಲಿ ಯಾವ ರಾಜಕೀಯವೂ ಇಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳ್ತಾರೆ. ಫಾರಿನಿಗೆ ಕೆಲವರು ಬೇರೆ ಬೇರೆ ರಾಜಕೀಯ ಅಭಿಪ್ರಾಯದಿಂದ ಚರ್ಚೆ ಮಾಡಿದ್ರು. ಅದನ್ನು ಒಂದು ವೇಳೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಸಂದರ್ಭ ವ್ಯಕ್ತವಾದಾಗ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ, ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಬೇಕಾ ಅಂಥೇಳಿ ಬಹುಮತ ಸಾಬೀತು ಪಡಿಸೋದಕ್ಕೆ ಸಾಧ್ಯ ಆಗದೆ ಇದ್ದಂತಹ ಸಂದರ್ಭ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಶಾಸಕರು ಹೋದರು. ಆದರೆ ರಾಜ್ಯದಲ್ಲಿ ಯಾರು ಶಾಸಕರಿಲ್ಲ, ಇದಕ್ಕೆ ಬಹುಮತ ಸಾಬೀತು ಮಾಡೋದಕ್ಕೆ ಇದನ್ನು ಮುಂದೂಡಿಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ MLAಗಳು ಫಾರಿನಿಗೆ ಹೋದ್ರ ಅನ್ನೋ ತರಹದ ಚರ್ಚೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಬಿ ಪಾಟೀಲ್ ಸ್ವಲ್ಪ ವಿಳಂಬವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫಾರಿನ್ ಟ್ರಿಪ್ ಹೋಗೋದೇನು ತಪ್ಪಿಲ್ಲ, ನಾನು ಕೂಡ ನಾಳೆ ನಾಡಿದ್ರಲ್ಲಿ ಜರ್ಮನಿಗೆ ಹೋಗಬೇಕು ಅನ್ಕೊಂಡಿದ್ದೀನಿ, ಹೋದ್ರೆ ಅದ್ರಲ್ಲಿ ತಪ್ಪೇನು ಅಂಥೇಳಿ ಎಂಬಿ ಪಾಟೀಲ್ ಅತ್ಯಂತ ರಿಲ್ಯಾಕ್ಸ್ ಮೂಡ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಬಗ್ಗೆ ಪ್ರತಿಕ್ರಿಯಿಸಿದ ಎಂಬಿ ಪಾಟೀಲ್, ಒಟ್ಟಾರೆ ಶಾಸಕರು ಕಮಿಟಿಯ ತೀರ್ಮಾನದ ಭಾಗವಾಗಿ ಹೋಗಿರ್ತಾರೆ, ಗ್ರೂಪ್ನಲ್ಲಿ ಹೋಗಿರ್ತಾರೆ. ಒಬ್ಬೊಬ್ಬನೇ ಹೋಗೋದಕ್ಕೆ ಬೋರ್ ಆಗುತ್ತೆ. ಗ್ರೂಪ್ನಲ್ಲಿದ್ದಾಗ ಸಹಪಾಠಿಗಳ ಜೊತೆ ಸುತ್ತಾಡ್ಕೊಂಡು ಬರಬಹುದು ಅನ್ನೋ ಉದ್ದೇಶಕ್ಕಾಗಿ ಹೋಗಿದ್ದಾರೆ ಹೊರತಾಗಿ ಯಾವುದೇ ಪೊಲಿಟಿಕಲ್ ರೀಸನ್ ಇಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.